ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಬಿಡುಗಡೆ ಆಗಿದೆಯಾ? ಬಿಡುಗಡೆ ಆಗಿದ್ದರೆ ಎಷ್ಟು ಜನಕ್ಕೆ ಬಿಡುಗಡೆ ಆಗಿದೆ? ಯಾಕೆ ಇನ್ನೂ ನಿಮ್ಮ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ? ಖಂಡಿತವಾಗ್ಲೂ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಅದ್ರ ಜೊತೆಲಿ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಕೂಡ 3ನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ. ಯಾವ ಜಿಲ್ಲೆಗಳಿಗೆ ಅಂತ ಕೂಡ ತಿಳಿಸ್ಕೊಡ್ತೀವಿ. ಇನ್ನು ಯಾರಿಗೆಲ್ಲ ಬಂದಿಲ್ಲ 100% ನಿಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅಂತ ನಾವು ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೃಹಲಕ್ಷ್ಮಿಯ ಇನ್ನಷ್ಟು ಅಪ್ಡೇಟ್ಗಳು ಹಾಗೂ ಸರ್ಕಾರದ ಇನ್ನಷ್ಟು ಅಪ್ಡೇಟ್ಗಳು ನಾವು ನಿಮಗೆ ಖಂಡಿತವಾಗ್ಲೂ ಕೊಡ್ತೀವಿ. ನೋಡಿ ಸ್ನೇಹಿತರೆ, ಜನವರಿ 23ನೇ ತಾರೀಕು ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ 2,000 ರೂಪಾಯಿ ಏನಿದೆ ಅದು ಹಂತವಾಗಿ ಬಿಡುಗಡೆ ಶುರುವಾಗಿತ್ತು. ಅದು ಮೊದಲನೇ ಹಂತದಲ್ಲಿ ಶುರುವಾಗಿತ್ತು. ಹಾಗಾಗಿ ನೋಡಿ, ಇವತ್ತುವರೆಗೂ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಏನಿದೆ 2,000 ರೂಪಾಯಿ ಅದು ಒಂದು 80% ಜನರಿಗೆ ಬಿಡುಗಡೆ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ಇನ್ನೊಂದು 3-4 ದಿವಸದಲ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ. 100% ಬರುತ್ತೆ ಸ್ನೇಹಿತರೆ. ಯಾಕಂದರೆ 3ನೇ ಹಂತದಲ್ಲಿ ಕೂಡ ಬಿಡುಗಡೆ ಆಗಿದೆ. ನೋಡಿ ಸ್ನೇಹಿತರೆ, ಕೆಲವರಿಗೆ 24ನೇ ಕಂತಿನ ಹಣ ಬಂದಿಲ್ಲ, ಅವ್ರಿಗೆ ಕೂಡ ಖಂಡಿತವಾಗ್ಲೂ 25ನೇ ಕಂತಿನ ಹಣದ ಜೊತೆಲೇ ಸಿಗುತ್ತೆ. ನಿಮಗೆ 4,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ನೋಡಿ, ಇನ್ನೂ ಕೆಲವರು ಕಮೆಂಟ್ ಮಾಡ್ತಾ ಇದ್ದೀರಾ, ಸರ್ ನಮಗೆ ಗೃಹಲಕ್ಷ್ಮಿಯ 25ನೇ ಕಂತಿನ ಹಣ ಬಂದಿಲ್ಲ ಅಂತ. ಖಂಡಿತವಾಗ್ಲೂ ಬರುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ ಸ್ನೇಹಿತರೆ. ಪಕ್ಕದ ಮನೆಯವ್ರಿಗೆ ಬಂತು, ಬೇರೆಯವ್ರಿಗೆ ಬಂತು ಅಂದರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. 100% ನಿಮ್ಮ ಎಲ್ಲರಿಗೂ ಜಮೆ ಆಗೇ ಆಗುತ್ತೆ. ನೋಡಿ ಸ್ನೇಹಿತರೆ, ಇನ್ನು ಸರ್ಕಾರದಿಂದ ಜೀವಿತಾವಧಿ ಪತ್ರ ಕೊಡಬೇಕು ಅಂತ ಹೇಳಿಕೆ ನೀಡಿದ್ದಾರೆ. ಅಂದರೆ ಸರ್ಕಾರದಿಂದ ಯಾವುದೇ ರೀತಿ ಅಧಿಕೃತ ಮಾಹಿತಿ ಬಂದಿಲ್ಲ. ನಮ್ಮ ಕೆಲವು ಯೂಟ್ಯೂಬರ್ಸ್ಗಳೇ ನೋಡಿ ರೂಮರ್ ಹಬ್ಬಿಸ್ತಾ ಇದ್ದಾರೆ, ಕೊಡಲೇಬೇಕು, ನೀವು ಇದು ಕೊಟ್ಟರೆ ಮಾತ್ರ 26ನೇ ಕಂತಿನ ಹಣ ಸಿಗುತ್ತೆ, ಇಲ್ಲಾಂದರೆ ಸಿಗಲ್ಲ ಅಂತ ಹೇಳಿಕೆ ನೀಡ್ತಾ ಇದ್ದಾರೆ. ಬರೀ ಯೂಟ್ಯೂಬರ್ಗಳು ಮಾತ್ರ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇದುವರೆಗೂ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ರೀತಿ ಹೇಳಿಕೆ ಬಂದಿಲ್ಲ ಸದ್ಯಕ್ಕಂತೂ ಸ್ನೇಹಿತರೆ. ಇವೆಲ್ಲ ಬರೀ ಮಾತುಕತೆಯಲ್ಲಿದೆ. ನೀವು ಯಾರು ದಯವಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ನಾವೇ ನಿಮಗೆ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನು ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿಕೆ ನೀಡಿದ್ರು. ನೋಡಿ, ಹಣಕಾಸು ಇಲಾಖೆಯಿಂದ ನಮಗೆ 5,000 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಅದರಲ್ಲಿ ನಾವು 2 ಕಂತುಗಳನ್ನ ಕೂಡ ಕೊಟ್ಟಿದ್ದೀವಿ ಅಂತ ಸಚಿವೆಯವರೇ ಹೇಳಿಕೆ ನೀಡಿದ್ರು. ನೋಡಿ ಸ್ನೇಹಿತರೆ, ಅದ್ರ ಪ್ರಕಾರ ನಿಮಗೆ 1 ಕಂತಿನ ಹಣ ಬಿಡುಗಡೆ ಆಗಿದೆ. ನೆಕ್ಸ್ಟ್ ಅಂದರೆ 25ನೇ ಕಂತು ಬಿಡುಗಡೆ ಆಯಿತು. ಈಗ 26ನೇ ಕಂತಿನ ಹಣ 100% ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ಆದರೂ ಕೂಡ 2% ಜನರಿಗೆ ಖಂಡಿತವಾಗ್ಲೂ ಟ್ರಯಲ್ಗೋಸ್ಕರ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 26ನೇ ಕಂತಿನ ಹಣ ನಮಗೆ ಬಂದಿದೆ ಸರ್ ಅಂತ ಕೆಲವು ಕಮೆಂಟ್ಗಳು ಬಂದಿದೆ. ನೀವು ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ನಮಗೆ ಬಂದಿದೆ ಅಂತ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಫೇಕ್ ಕಮೆಂಟ್ ಮಾಡಬೇಡಿ ಸ್ನೇಹಿತರೆ. ಬಂದಿದ್ರೆ ಮಾತ್ರ ಮಾಡಿ ಸ್ನೇಹಿತರೆ ಕಮೆಂಟು. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.